ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಕ್ರೋಧಿನಾಮ ಸಂವತ್ಸರದಲ್ಲಿ 4ನೇ ಮನೆಯಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ 4ನೇ ಮನೆಯಿಂದ ಪಂಚಮ ಸ್ಥಾನಕ್ಕೆ ಅಂದರೆ 5ನೇ ಮನೆಗೆ ಶನಿ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಸಹಿತ ಶನಿ ಬಲ ಅಂತಕ್ಕಂಥದ್ದಿಲ್ಲ. ಇನ್ನು 5ನೇ ಮನೆಗೆ ಪಂಚಮ ಸ್ಥಾನಕ್ಕೆ ಶನಿ ಅಂತಕ್ಕಂಥವರು ಮೀನರಾಶಿಗೆ ಹೋದ ಮೇಲೂ ಕೂಡ ಅಶುಭ ಫಲಗಳು ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು. ಯಾರ್ಯಾರು ವಯಸ್ಸಾಗಿರ್ತಕ್ಕಂಥವರು ಇದ್ದೀರೋ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ರಕ್ತ ಸಂಬಂಧವಾದ ಕಾಯಿಲೆಗಳಿಂದ ತತ್ತರಿಸಬೇಕಾಗತ್ತೆ. ಈ 2025ರ ಈ ವರ್ಷದಲ್ಲಿ ಜಾಯಿಂಟ್ ಪೇಯ್ನ್ ಅಂತಕ್ಕಂಥದ್ದು, ನರಗಳ ದೌರ್ಬಲ್ಯದಿಂದ ನೋವನ್ನು ಅನುಭವಿಸಬೇಕಾಗತ್ತೆ. ಮಾನಸಿಕ ವೇದನೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಅಂಥ ಮಾನಸಿಕ ವೇದನೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹೇಳಲಾರದಂಥ ಸಂಕಟಗಳು, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇವೆಲ್ಲವೂ ಕೂಡ ಹೆಚ್ಚಾಗೋ ಸಾಧ್ಯತೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಧನ ನಷ್ಟಗಳನ್ನು, ಆಸ್ತಿ ಪಾಸ್ತಿ ನಷ್ಟಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ. ಯಾರ್ಯಾರು ಟ್ರಾವೆಲ್ಸನ್ನು ಇಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೀರೋ, ಚಾಲಕ ವೃತ್ತಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀರೋ, ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ. ವಾಹನ ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಅದು ದ್ವಿಚಕ್ರ ವಾಹನವಾಗಲಿ, ತ್ರಿಚಕ್ರ ವಾಹನವಾಗಲಿ, 4 ಚಕ್ರದ ವಾಹನ ಆಗಲಿ, 8 ಚಕ್ರದ ವಾಹನ ಆಗಲಿ, 10 ಚಕ್ರದ ವಾಹನ ಆಗಲಿ, ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತಿರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏಕಾಗ್ರತೆಯನ್ನು ಇಟ್ಟು ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಏಕಾಗ್ರತೆಯನ್ನು ಬಿಟ್ಟು ಕೊಡಬೇಡಿ. ಅದಕ್ಕೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಶತ್ರು ಬಾಧೆ, ಹಿತಶತ್ರುವಿನ ಬಾಧೆ. ಈಗಾಗಲೇ ಶತ್ರು ಅಂತಕ್ಕಂಥವರನ್ನು ನೀವು ನಿರ್ಣಯವನ್ನು ಮಾಡಿರ್ತೀರ, ಆದರೂ ಕೂಡ ಅವರು ನಯವಾಗಿ ಮಾತನಾಡಿ ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು. ಇದರಿಂದ ಮತ್ತೆ ಶತ್ರು ಬಾಧೆಗಳು ಪ್ರಾರಂಭವಾಗ್ತಕ್ಕಂಥದ್ದು. ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ, ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ 2025ರಲ್ಲಿ ಆಪರೇಷನ್ ಆಗ್ತಕ್ಕಂಥ ಸಂಭವಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಾಧ್ಯವಾದಷ್ಟು ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಈ ಮಂತ್ರವನ್ನು ಹೇಳ್ತಾ 18 ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಗಿರಿಯ ಮೇಲೆ ಇರ್ತಕ್ಕಂಥ, ಗಿರಿ ಎಂದರೆ ಬೆಟ್ಟ, ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಪ್ರತಿ ಮಂಗಳವಾರ ತೊಗರಿಬೇಳೆ, ಅಡಕ ಧಾನ್ಯ ಅಂತ ನಾವು ಹೇಳ್ತೇವೆ ನವಗ್ರಹದಲ್ಲಿ, ಆ ಮಂಗಳ ಗ್ರಹದ ಧಾನ್ಯವನ್ನು ತ್ಯಜಿಸ್ತಕ್ಕಂಥದ್ದು ತುಂಬ ಉತ್ತಮ. ಇಷ್ಟೆಲ್ಲ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಹಂತ ಹಂತವಾಗಿ ಕಮ್ಮಿಯಾಗಿ ಸುಖ ಜೀವನ, ಸಂತೋಷದ ಜೀವನವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಅನುಭವಿಸ್ತೀರ.